ಶಿವಾಜಿ ಮಹಾರಾಜರ ಕಾಲದ ದುರ್ಗಾದೇವಿ ಮಂದಿರ. ಕಾಳಿ ನದಿ, ಕಾಳಿ ಗಾರ್ಡನ್. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ಮಂದಾರ ವಿಶ್ವಾಸ ಮುಖೆ ಅಂತೇಳಿ ಈ ದೇವಸ್ಥಾನದ ಪ್ರಧಾನ ಅರ್ಚಕರು. ಹಾಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ 8 ಅರ್ಚಕ ವರ್ಗದವರದ್ದು ಈ ದೇವಸ್ಥಾನಕ್ಕೆ ಸಂಬಂಧ ಉಂಟು. ಹಾಗೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಲಿಕ್ಕೆ ಬೇರೆ ವರ್ಗದವರದ್ದು ಮನೆತನಗಳು ಉಂಟು. ಹಾಗೆ ಈ ದೇವಸ್ಥಾನ ಅನ್ನುವಂಥದ್ದು ಗೋಕರ್ಣದ ಪಂಚಲಿಂಗ ಕ್ಷೇತ್ರದಲ್ಲಿ ಪ್ರಥಮವಾದಂತಹ ಸದ್ಯೋಜಾತಾತ್ಮಕ ಸಂಪುಟೇಶ್ವರ ಅನ್ನುವಂಥ ಹೆಸರಿಂದ ಈ ಸ್ಥಳದಲ್ಲಿ ಭವಾನಿ ಶಂಕರನ ನಾಮದಿಂದ ದಿವಸ ಆರಾಧನೆ ಇತ್ಯಾದಿಗಳನ್ನು ಪೂಜಾದಿಗಳನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಪಂಚಕ್ಷೇತ್ರದಲ್ಲಿ ಮೊದಲನೆಯದು ಪ್ರಧಾನ ಶಿರೋಭಾಗ ಅಂತ ಹೇಳ್ತಾರೆ. ಮೊನ್ನೆ ಇಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲೇ ಆಗಿತ್ತು. ಆ ಅಷ್ಟಮಂಗಲ ಪ್ರಶ್ನೆಯಲ್ಲಿಯೂ ತುಲಾಲಗ್ನ ಬಂದು ಮೇಷರಾಶಿಯೇ ಬಂದದ್ರಿಂದ ಈ ಕ್ಷೇತ್ರದಲ್ಲಿ ಆ ಆತ್ಮಲಿಂಗದ ಶಿರೋಭಾಗವೇ ಪ್ರಧಾನವಾಗಿರುವುದರಿಂದ ಇದನ್ನು ವಿಶೇಷವಾಗಿ ಆರಾಧನೆ ಇತ್ಯಾದಿಗಳನ್ನು ಮಾಡ್ಕೊಂಡು ಬರಬೇಕು. ಈ ಸ್ಥಾಪನೆ ಮಾಡಿದಂತಹ ಲಿಂಗದ ಅಧೋಭಾಗದಲ್ಲಿ ಅಂದರೆ ಕೆಳಗೆ, ಆ ಲಿಂಗದ ಕೆಳಗೆ ಪ್ರಧಾನವಾಗಿ ಆ ಆತ್ಮಲಿಂಗದ ಒಂದು ತುಂಡು ಭಾಗ, ಒಂದು ಭಾಗ ಅನ್ನುವಂಥದ್ದು ಈ ಲಿಂಗದ ಅಧೋಭಾಗದಲ್ಲಿ ಉಂಟು. ಅದನ್ನು ಪರಿಶೋಧನೆಯಿಂದ ಮಾಡಲಿಕ್ಕೆ ಹೋಗಬಾರ್ದು. ಈ ಇದ್ದ ಲಿಂಗವನ್ನೇ ಮುಂದೆಗೂ ಅದನ್ನು ಆರಾಧನೆ ಮಾಡ್ಕೊಂಡು ಬರಬೇಕು. ಅದೇ ರೀತಿಯಲ್ಲಿ ಜೀರ್ಣೋದ್ಧಾರ ವಿಷಯದಲ್ಲಿಯೂ ಕೂಡ ಮುಂದೆಗೆ ನಾವು ಹೇಗೆ ಹೋಗಬೇಕು ಅನ್ನುವಂತಹ ಒಂದು ಅಂದಾಜಿಗೆ ಆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಎಲ್ಲ ರೀತಿಯ ಪ್ರಶ್ನಾದಿಗಳನ್ನು ಮಾಡಿದ್ದಿತ್ತು. ಆ ಪ್ರಶ್ನೆಯಲ್ಲಿ ಎಲ್ಲ ರೀತಿಯ ಪರಿಹಾರಗಳು, ಅದೇ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಮುಂದೆ ಹೋದರೆ ಈ ದೇವಸ್ಥಾನ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗ್ತದೆ ಅನ್ನುವಂಥದ್ದು ಆ ಪ್ರಶ್ನೆಯಲ್ಲಿ ಕಂಡು ಬಂದಿದೆ. ಅದೇ ರೀತಿಯಲ್ಲಿ ನಾವು ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಾ ಇದ್ದೇವೆ. ಈ ದೇವಸ್ಥಾನಕ್ಕೆ ಪ್ರಧಾನವಾಗಿ 4 ಉತ್ಸವಗಳಾಗ್ತದೆ. ಗೋಕರ್ಣದ ಅಂಗವಾದದ್ರಿಂದ ಗೋಕರ್ಣದಲ್ಲಿ ಯಾವುದ್ಯಾವ ಉತ್ಸವಗಳು ಇದೆಯೋ ಆ ಎಲ್ಲ ಉತ್ಸವಗಳು ಈ ದೇವಸ್ಥಾನದಲ್ಲಿಯೂ ಇದೆ. ಪ್ರಥಮವಾಗಿ ಸೀಮೋಲ್ಲಂಘನ, ಆ ನವರಾತ್ರಿಯ ದಶಮಿಯ ದಿವಸ ಸೀಮೋಲ್ಲಂಘನ ಮಾಡಿ ಪಲ್ಲಕ್ಕಿಯಲ್ಲಿ ದೇವರು ಒಂದು ಜಾಗ ಉಂಟು, ಆ ಜಾಗದಲ್ಲಿ ಶಮಿ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡು ಸೀಮೋಲ್ಲಂಘನ ಕಾರ್ಯಕ್ರಮ ಮುಗಿತದೆ. ಅದೇ ರೀತಿಯಲ್ಲಿ ಗಂಗಾಷ್ಟಮಿ ಆ ದಿವಸದಂದು ದೇವರು ಕಾಳಿ ನದಿಯಲ್ಲಿ ಹೋಗಿ ಸ್ನಾನಾದಿಗಳನ್ನು ಮಾಡಿಕೊಂಡು ಬರುವಾಗ ಎಲ್ಲ ಭಕ್ತರ ಸೇವಾದಿಗಳನ್ನು ಸ್ವೀಕಾರ ಮಾಡಿಕೊಂಡು ಆ ದಿವಸ ಪ್ರಧಾನ ಪೂಜೆ, ವಿಶೇಷ ಪೂಜಾದಿಗಳು, ಭಕ್ತರಿಗೆ ಎಲ್ಲ ರೀತಿಯ ಪ್ರಸಾದ ವಿತರಣೆಗಳು. ಅದೇ ರೀತಿಯಲ್ಲಿ ಮೊನ್ನೆ ದಿವಸದಲ್ಲಿ ಕಾರ್ತಿಕ ಹುಣ್ಣಿಮೆ ಅನ್ನುವಂಥದ್ದು ವಿಶೇಷ ರೀತಿಯಲ್ಲಿ ಈ ದೇವಸ್ಥಾನದಲ್ಲಿ ಆಚರಿಸಲ್ಪಡ್ತದೆ. ವನದಲ್ಲಿ ಹೋಗಿ ವನ ಮಹೋತ್ಸವ ಅಂತ ಹೇಳ್ತಾರೆ. ಆ ವನ ಮಹೋತ್ಸವ, ವನ ಭೋಜನ ಇತ್ಯಾದಿಗಳನ್ನು ಆ ಸ್ಥಳದಲ್ಲಿ ಹೋಗಿ ಧಾತ್ರಿ ಹೋಮ, ವಿಶೇಷ ಕಾರ್ತಿಕ ದಾಮೋದರನ ಆರಾಧನೆ, ಆ ಧಾತ್ರಿ ದೇವತೆಗಳ ಆರಾಧನೆ, ಅದೇ ರೀತಿಯಲ್ಲಿ ಆ ಭವಾನಿ ಶಂಕರನ ಮೂಲ ಉತ್ಸವ ಬಿಂಬಕ್ಕೆ ಎಲ್ಲ ರೀತಿಯ ಆರಾಧನೆ ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡಿಕೊಂಡು ಆ ಸ್ಥಳದಲ್ಲಿ ಎಲ್ಲ ಭಕ್ತರಿಗೆ 500ರಿಂದ 1000 ಭಕ್ತ ಜನರಿಗೂ ಕೂಡ ಎಲ್ಲ ವಿಶೇಷ ರೀತಿಯ ಅನ್ನದಾನಾದಿಗಳನ್ನು ಮಾಡಿ, ತದನಂತರವಾಗಿ ರಾತ್ರಿಯ ಒಂದು ಕಾಲದಲ್ಲಿ ಎಲ್ಲ ಭಕ್ತರ ಸೇವಾದಿಗಳನ್ನು ಸ್ವೀಕಾರ ಮಾಡಿಕೊಂಡು ದೇವಸ್ಥಾನದಲ್ಲಿ ರಾತ್ರಿಯ ಪೂಜೆ ಮುಗಿಸಿ ದೀಪೋತ್ಸವ ಸುಮಾರು 5,000ಕ್ಕೂ ಹೆಚ್ಚು ಹಣತೆಗಳನ್ನು ಈ ವರ್ಷ
ಬೆಳಗಿಸಿ ಎಲ್ಲ ರೀತಿಯ ದೀಪೋತ್ಸವ ಆರಾಧನೆ, ಹಾಗೆ ಪುನಃ ದೇವರು ಸವಾರಿಗೆ ಹೋಗಿ ತೆಪ್ಪೋತ್ಸವ ಆಗ್ತದೆ. ಆ ತೆಪ್ಪೋತ್ಸವ ಆಗಿ ಪುನಃ ದೇವಸ್ಥಾನಕ್ಕೆ ಬರುವಾಗ ಸಾಧಾರಣ 1 ಗಂಟೆ ಸುಮಾರಿಗೆ ದೇವಸ್ಥಾನದಲ್ಲಿ ಬಂದು ಪುನಃ ರಂಗಪೂಜೆ, ಪ್ರಸಾದ ವಿತರಣೆ ಎಲ್ಲವೂ ಆಗ್ತದೆ. ಅದೇ ರೀತಿಯಲ್ಲಿ ಪ್ರಧಾನ ಉತ್ಸವ ಅಂತ ಹೇಳಿದರೆ ಶಿವರಾತ್ರಿ. ಆ ಶಿವರಾತ್ರಿ ಕಾಲದಲ್ಲಿ ಶಿವರಾತ್ರಿ ದಿವಸ ಪ್ರಥಮವಾಗಿ ಎಲ್ಲ ಭಕ್ತರಿಂದ ವಿಶೇಷ ಅಭಿಷೇಕ, ಪಂಚಾಮೃತಾಭಿಷೇಕ, ಫಲಾಭಿಷೇಕಾದಿಗಳಿಂದ ಆ ದೇವರ ಅರ್ಚನೆ, ಪೂಜೆ, ವಿಶೇಷ ರೀತಿಯ ನಾಮಪೂಜಾದಿಗಳು, ರುದ್ರಾಭಿಷೇಕಾದಿಗಳು ಎಲ್ಲವೂ ಜರುಗುತ್ತದೆ. ಹಾಗೆ ತದನಂತರವಾಗಿ ಆ ಉತ್ಸವದ ಅಂಗವಾದಂತಹ ಧ್ವಜಾರೋಹಣ, ಅದೇ ರೀತಿಯಲ್ಲಿ ಎಲ್ಲ ಹೋಮ ಹವನಗಳು, ಆ ಉತ್ಸವಕ್ಕೆ ಬೇಕಾದಂಥ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ವಿಧಿವಿಧಾನಗಳನ್ನು ನೆರವೇರಿಸಿಕೊಂಡು ಆ ಶಿವರಾತ್ರಿಯ ನಂತರದ ಪಾಡ್ಯದಂದು ವಿಶೇಷವಾದಂತಹ ರಥೋತ್ಸವ ಈ ದೇವಸ್ಥಾನದಲ್ಲಿ ನಡೀತದೆ. ಆ ರಥೋತ್ಸವದಲ್ಲಿ ಆ ದೇವರು ರಥದಲ್ಲಿ ಕೂತ್ಕೊಂಡು ಎಲ್ಲ ಭಕ್ತಾದಿಗಳ ಹಣ್ಣುಕಾಯಿ ಇತ್ಯಾದಿಗಳನ್ನು ಸೇವೆಗಳನ್ನು ಪಡೆದುಕೊಂಡು ಆ ಮರುದಿವಸ ರಾತ್ರಿ ಸಾಧಾರಣ ಮರುದಿವಸ ಬೆಳಿಗ್ಗೆ 4 ಗಂಟೆಗೆ ಪುನಃ ತೇರು ಎಳಿತಾರೆ. ಆ ತೇರನ್ನು ಎಳ್ಕೊಂಡು 4 ಗಂಟೆ ಸುಮಾರಿಗೆ ಪುನಃ ದೇವರು ದೇವಸ್ಥಾನಕ್ಕೆ ಬಂದು ತದನಂತರವಾಗಿ ಮರುದಿವಸ ಧ್ವಜ ಅವರೋಹಣ, ಅದೇ ರೀತಿಯಲ್ಲಿ ಅವಭೃತ ಸ್ನಾನಾದಿಗಳನ್ನು ಮುಗಿಸ್ತಾರೆ. ಹಾಗೆ ಈ ದೇವಸ್ಥಾನದಲ್ಲಿ ವಿಶೇಷ ಎಲ್ಲ ಭಕ್ತಾದಿಗಳು ಬಂದರು ಎಲ್ಲ ರೀತಿಯ ಸರ್ವಕಾಲದಲ್ಲಿ ಭಕ್ತಾದಿಗಳ ಸೇವಾದಿಗಳನ್ನು ಈ ದೇವಸ್ಥಾನದಲ್ಲಿ ಮಾಡಲಾಗ್ತದೆ. ಆಯಿತು ಗುರುಗಳ, ಚೆನ್ನಾಗಿ ಹೇಳಿದ್ದೀರಾ. ಎಲ್ಲ ಭಕ್ತರಿಗೆಲ್ಲ ಒಳ್ಳೆಯದಾಗಲಿ. ಇದು ಎಲ್ಲರಿಗೂ ನ್ಯೂಸ್ ಇದು ಹೋಗುತ್ತೆ. ಇದು ಆ್ಯಕ್ಚುಲಾಗಿ ನಾವು ಇದು ಮಾಡ್ತೀವಿ. ತಮ್ಮ ಹೆಸರು ಇನ್ನೊಂದು ಸರ್ತಿ ಹೇಳಬೇಕಾಯ್ತು. ಮಂದಾರ ವಿಶ್ವಾಸ ಮೋಘೆ ಅಂತೇಳಿ ಈ ದೇವಸ್ಥಾನದ ಪ್ರಧಾನ ಅರ್ಚಕ. ತಮ್ಮ ಹೆಸರು ಸರ್? ರಾಮಕೃಷ್ಣ ಅಂತೇಳಿ. ರಾಮಕೃಷ್ಣ, ಒಳ್ಳೆಯದು. ಭಾಳ ಜನರಿಗೆ ನಾನು ದೇವಸ್ಥಾನ ಎಲ್ಲ ತೋರಿಸ್ತಾ ಇದ್ದೀನಿ. ಭಾಳ ವರ್ಷದಿಂದ 37 ವರ್ಷದಿಂದ ಎಲ್ಲ ಕಡೆಯವರಿಗೆ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ. ಕುರ್ಮಗಡ ಯಾವಾಗ ಓಪನ್ ಆಗುತ್ತೆ? ಅದು ಸ್ವಲ್ಪ ಕುರ್ಮಗಡ ವಿಷಯ. ಕುರುಮಗಡ ಅದು ಈ ಜನವರಿ 14-15 ಒಳಗೆ ಅದು ಆಗ್ತದೆ ಜಾತ್ರೆ, ಕುರುಮಗಡ ಜಾತ್ರೆ. ಅದು ಯಾವಾಗ ಬರಬೇಕು ಜನಗಳು? ಜನವರಿ ನೀವು 10ನೇ ತಾರೀಕಿಗೆ, ನಾವು 10ನೇ ತಾರೀಕು ನಿಮ್ಗೆ ಫೋನ್ ಮಾಡ್ತೇನೆ. 10ನೇ ತಾರೀಕಿಗೆ ಆವಾಗ ನಿಮಗೆ ನಂಬರ್ ಕೊಟ್ಟರೆ ನಾವು ತಿಳಿಸ್ಬಿಡ್ತೇವೆ ನಿಮಗೆ. ಆವಾಗ ನೀವು 14ನೇ, ನಾಳೆ ಅಂದರೆ ಇವತ್ತು ನೀವು ಬರಬೇಕು. ಆ ದಿವಸ ಇವತ್ತು ಸಂಜೆಗೆ ಬೆಂಗಳೂರು ಬಸ್ಸಿಗೆ ಬಂದರೆ ನೀವು ಬೆಳಗ್ಗೆ ನೀವು ಟಚ್ ಆಗ್ತೀರಿ ಜಾತ್ರೆ ಟೈಮ್ನಲ್ಲಿ. ಹೌದು. ಸರಿ ಸರ್, ಥ್ಯಾಂಕ್ ಯು ಸರ್.